ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಅಂದ್ರೆ ಉತ್ಕೃಷ್ಟ ಗುಣಮಟ್ಟಕ್ಕೆ ಹೆಸರುವಾಸಿ. ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶದಲ್ಲೂ ತನ್ನ ಮಾರುಕಟ್ಟೆ ಜಾಲವನ್ನ ವಿಸ್ತರಿಸಿಕೊಂಡಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೂ ನಮ್ಮ ನಂದಿನಿ ತುಪ್ಪವೇ ಅಚ್ಚುಮೆಚ್ಚು. ಇಂತಹ ಹೆಮ್ಮೆಯ ಬ್ರ್ಯಾಂಡ್ ಹೆಸರಲ್ಲಿ ಹಣ ಮಾಡುವ ಗ್ಯಾಂಗ್ ಸೃಷ್ಟಿಯಾಗಿದೆ. ನಂದಿನಿ ತುಪ್ಪವನ್ನ ಕಲಬೆರಕೆ ಮಾಡಿ ಮಾರುಕಟ್ಟೆಗೆ ಕಳಿಸುತ್ತಿದ್ದ ಗ್ಯಾಂಗ್ ಒಂದರಾಗಿದೆ. ತುಪ್ಪ ಬೇಕಾ ತುಪ್ಪ, ಇದು ನಂದಿನಿ ನಕಲಿ ತುಪ್ಪ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ತುಪ್ಪ ಡ್ಯೂಪ್ಲಿಕೇಟ್. ಬಾಕ್ಸ್ ಮೇಲೆ ಪ್ಯೂರ್ ಘೀ, ಬಾಕ್ಸ್ ಒಳಗೆ ನಕಲಿ ಘೀ. ಇದ್ಯಾವುದೋ ನಕಲಿ ತುಪ್ಪದ ಕಂಪನಿಯಲ್ಲ, ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪದ ಬ್ರ್ಯಾಂಡ್. ಆದರೆ ತಯಾರು ಮಾಡುತ್ತಿರುವುದು ಮಾತ್ರ KMF ಅಲ್ಲ, ತಮಿಳುನಾಡು ಮೂಲದ ದುಷ್ಕರ್ಮಿಗಳು. ನಂದಿನಿ ತುಪ್ಪದ ಕ್ವಾಲಿಟಿ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ದುಷ್ಕರ್ಮಿಗಳು ನಂದಿನಿ ಹೆಸರಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ. ಪ್ಯಾಕೆಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸೇಮ್ ಟು ಸೇಮ್ ನಂದಿನಿ ಒರಿಜಿನಲ್ ಬಾಟಲ್ ರೀತಿಯಲ್ಲೇ ಮಾರುಕಟ್ಟೆಗೆ ಹಂಚಿಕೆಯಾಗ್ತಿತ್ತು. ನಗರದಾದ್ಯಂತ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನ KMF ಜಾಗೃತ ದಳ ಸದಸ್ಯರು ಪತ್ತೆ ಮಾಡಿದ್ರು. ಆ ಬಳಿಕ CCB ಟೀಮ್ ದಾಳಿ ಮಾಡಿ ನಕಲಿ ತುಪ್ಪ ತಯಾರಿಸಿ ಸರಬರಾಜು ಮಾಡುತ್ತಿದ್ದ ಗ್ಯಾಂಗ್ ಬಂಧನ ಮಾಡಿದೆ. ಬಂಧಿತರಿಂದ ಬರೋಬ್ಬರಿ 1.5 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಹಕರನ್ನ ಹೊಂದಿರುವ ನಂದಿನಿ ತುಪ್ಪದ ಹೆಸರಿನಲ್ಲಿ ಹಣ ಮಾಡುವ ದಂಧೆ ಶುರು ಮಾಡಿದ್ದ ಕುಟುಂಬ ಖಾಕಿ ಬಲೆಗೆ ಬಿದ್ದಿದೆ. ಪ್ರತಿಷ್ಠಿತ ನಂದಿನಿ ತುಪ್ಪವನ್ನ ನಕಲು ಮಾಡಿ ರಾಜ್ಯಾದ್ಯಂತ ಮಾರಾಟ ಮಾಡುತ್ತಿದ್ದ ಕಲಬೆರಕೆ ಕುಟುಂಬವನ್ನ CCB ಪೊಲೀಸರು ಬಂಧಿಸಿದ್ದಾರೆ. ಚಾಮರಾಜಪೇಟೆಯಲ್ಲಿ ಅಕ್ರಮವಾಗಿ ಕಲಬೆರಕೆ ತುಪ್ಪವನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದ ಮಹೇಂದ್ರ, ಆತನ ಮಗ ದೀಪಕ್ ಎಂಬುವರನ್ನ CCB ಪೊಲೀಸರು ಬಂಧಿಸಿದ್ದು ಮಹೇಂದ್ರನ ಪತ್ನಿ ಗಾಯತ್ರಿ ಎಂಬಾಕೆಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಕೃಷ್ಣ ಎಂಟರ್ಪ್ರೈಸಸ್ ಎಂಬ ಕಂಪನಿ ಹೊಂದಿದ್ದ ಆರೋಪಿ ಮಹೇಂದ್ರ ಅಧಿಕೃತ KMF ಡಿಸ್ಟ್ರಿಬ್ಯೂಟರ್ ಆಗಿದ್ದ. ನಂದಿನಿಯ ಹಲವು ಪ್ರಾಡಕ್ಟ್ಗಳನ್ನ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಗೆ ಪೂರೈಕೆ ಮಾಡುತ್ತಿದ್ದ. ಚಾಮರಾಜಪೇಟೆಯಲ್ಲಿ ಗೋಡೌನ್ ಮಾಡಿಕೊಂಡಿದ್ದ ಮಹೇಂದ್ರ KMFನಿಂದ ಅಸಲಿ ತುಪ್ಪ ತರಿಸಿಕೊಳ್ಳುತ್ತಿದ್ದ. ಇನ್ನೊಂದು ಕಡೆ ತಮಿಳುನಾಡಿನ ಗೋಡೌನ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕಿ ಪಾಮ್ ಆಯಿಲ್, ಡಾಲ್ಡಾ, ತೆಂಗಿನ ಎಣ್ಣೆ ಬಳಸಿ ಕಲಬೆರಕೆ ತುಪ್ಪ ರೆಡಿ ಮಾಡುತ್ತಿದ್ದ. ಅದನ್ನು ನಂದಿನಿ ಪ್ರಾಡಕ್ಟ್ ಅಂತ ಸೇಲ್ ಮಾಡುತ್ತಿದ್ದ. 1 ಲೀಟರ್ ಅಸಲಿ ತುಪ್ಪ ಬಳಸಿ 10 ಲೀಟರ್ ನಕಲಿ ತುಪ್ಪ ರೆಡಿ ಮಾಡುತ್ತಿದ್ದ ಅನ್ನೋದು ಬಯಲಾಗಿದೆ. ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ, ಅದರಲ್ಲಿ ಪಾಮ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು. ಆ ಜಾಲವನ್ನು ನಮ್ಮ CCB ಪೊಲೀಸರು ರೇಡ್ ಮಾಡಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ರೇಡ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿರೋ ಪ್ರಮುಖ ಆರೋಪಿ ತುಪ್ಪವನ್ನ ಕಲಬೆರಕೆ ಮಾಡುತ್ತಿದ್ದಂತೆ ಆ ಬಳಿಕ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಬೇರೆ ಬೇರೆ ಕಡೆಗೆ ವಿತರಣೆ ಮಾಡುತ್ತಿದ್ರು. ನಂದಿನಿ ಪ್ಯಾಕೆಟ್, ನಂದಿನಿ ಬಾಟಲ್ಗಳಿಗೆ ತುಂಬಿ ನಂದಿನಿ ತುಪ್ಪ ಎನ್ನುವಂತೆಯೇ ಹೋಲ್ಸೇಲ್ ಹಾಗೂ ರಿಟೇಲ್ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ರು. ಮಹೇಂದ್ರ ಕೂಡ ನಕಲಿ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಇದೀಗ CCB ಪೊಲೀಸರು ಮಹೇಂದ್ರ, ಆತನ ಮಗ ದೀಪಕ್, ತಮಿಳುನಾಡಿನಿಂದ ಸಪ್ಲೈ ಮಾಡುತ್ತಿದ್ದ ಮುನಿರಾಜು ಹಾಗೂ ಚಾಲಕ ಅಭಿಲಾಷ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ CCB ಟೀಮ್ ಅವರು KMF ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ CCB ಮತ್ತು KMF ಟೀಮ್ ಅವರು 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, 1 ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ. ಬಂಧಿತ ಆರೋಪಿಗಳಿಂದ 5 ಮೊಬೈಲ್ ಫೋನ್ಸ್, 2 ಗೂಡ್ಸ್ ವಾಹನಗಳು ಹಾಗೂ 1,20,000 ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ. ಒಟ್ಟಾರೆ ನಕಲಿ ತುಪ್ಪ, ವಾಹನಗಳು ಸೇರಿ 1 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ CCB ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದು ತಮಿಳುನಾಡು ಮೂಲದ ಪ್ರಮುಖ ಆರೋಪಿ ಪತ್ತೆಗೆ ಬಲೆ ಬೀಸಲಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸಿದೆ ಬಿಹಾರದ ರಿಸಲ್ಟ್. ಕಾಂಗ್ರೆಸ್ ಬಿಹಾರದಲ್ಲಿ ಮುಗ್ಗರಿಸಿ ಬಿದ್ದಿರುವಂತದ್ದು. ಇದ್ರ ಬೆನ್ನಲ್ಲೇ ಇದರ ಎಫೆಕ್ಟ್ ಈಗ ಏನಿದೆ, ರಾಜ್ಯ ರಾಜಕಾರಣಗೂ ತಟ್ಟಿರುವಂತದ್ದು ಈ ಬಿಹಾರ್ನ ರಿಸಲ್ಟ್. ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ನಾಯಕತ್ವ ಬದಲಾವಣೆ ಬಿರುಗಾಳಿಗೆ ಬಿತ್ತು ಬ್ರೇಕ್. ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದೆ. DK ಶಿವಕುಮಾರ್ ಈಗ ಅಲರ್ಟ್ ಆಗಬೇಕು, ಅಲರ್ಟ್ ಆಗಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಪವರ್ ಗೇಮ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಭೇಟಿಯಾಯಿತು. DK ಶಿವಕುಮಾರ್ ಇನ್ನೂ ಕೂಡ ಅಲ್ಲೇ ಇದ್ದಾರೆ.
ನವದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ನಾನು ಕೂಡ ಶ್ರಮ ಹಾಕಿದ್ದೀನಿ, ನನ್ನ ಒಂದು 100% ನಾನು ಅಲ್ಲಿ ಕೊಟ್ಟಿದ್ದೀನಿ. ಅಂದು ನನಗೆ ನೀಡಿದ ಭರವಸೆ ಬಗ್ಗೆ ನನಗೀಗ ಕ್ಲಾರಿಟಿ ಕೊಡಿ, ಈಗ ಉತ್ತರ ಕೊಡಿ. ಪಕ್ಷ ನನಗೆ ಯಾವಾಗ ನಾಯಕತ್ವ ನೀಡತ್ತೆ ಅಂತ ಹೇಳಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಸಂಪುಟ ಪುನರ್ರಚನೆ ವೇಳೆ ಬೆಂಬಲಿಗರಿಗೆ ಆದ್ಯತೆ ನೀಡಿ, ನನ್ನ ಬೆಂಬಲಿಗರಿಗೆ ಸಚಿವ ಸಂಪುಟ ಸ್ಥಾನವನ್ನ ಕೊಡಿ ಅಂತ ಹೇಳ್ಕೊಂಡು ಒಂದಷ್ಟು ಮನವಿಯನ್ನ ಮಾಡ್ಕೊಂತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಗೆ ಹಸ್ತಕ್ಷೇಪ ಮಾಡಬಾರದು, ಅದು ನನ್ನ ಕೈಯಲ್ಲಿದೆ, ನನ್ನ ಕೈಯಲ್ಲೇ ಇರಲಿ. ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಬಳಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಅದರ ಜೊತೆಗೆ ಇಂದು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಬಿಹಾರದ ಚುನಾವಣೆ ಆಯ್ತಲ್ವಾ, ಅಲ್ಲಿನ ಕೇಸ್ ಏನಾದ್ರೂ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ ಡಿಕೆ ಶಿವಕುಮಾರ್ ಅವರು ಒಂದು ಕುರ್ಚಿಯನ್ನು ಕೇಳುವಂತ ಚಾನ್ಸಸ್ ಇತ್ತು. ಬಟ್ ಅಲ್ಲಿ ಸೋಲಾಗಿದೆ. ಈಗ ಡಿಕೆಶಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕೃಷ್ಣ, ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನರ್ರಚನೆಗೆ ಡೇಟ್ ಫಿಕ್ಸ್ ಆಗ್ತಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ, ಸಿಎಂ ಕೂಡ ಹೋಗಿ ಬಂದಿದ್ದಾರೆ, ಒಂದಷ್ಟು ಚರ್ಚೆ ಆಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೂಡಿದಾರಲ್ವಾ, ಠಿಕಾಣಿ ಹೂಡಿದಾರಲ್ವಾ, ಕಾರಣ ಏನು, ಏನವರ ಆಗ್ರಹ ಆಗ್ತಿದೆ ಹೈಕಮಾಂಡ್ ಮುಂದೆ ಅಲ್ಲಿ ಅಂತ? ಧನುಶ್ರೀ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪೂರೈಸಿ 2.5 ವರ್ಷ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರವನ್ನು ಪಡೆಯುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆದ್ರೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಬಿಹಾರ ಚುನಾವಣೆಯ ಫಲಿತಾಂಶ ಏನಿದೆ, ಹೈಕಮಾಂಡ್ ನ ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬ್ ಆಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿಲ್ಲ. ಬದಲಾಗಿ ಏನೇ ಇದ್ರೂ ಕೂಡ ಅದ್ರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತಾಡಿ ಅನ್ನೋ ಒಂದು ಸಲಹೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಆದರೆ ರಾಜ್ಯ ನಾಯಕತ್ವದ ವಿಚಾರ ಆಗಿರಬಹುದು ಮತ್ತೆ ನಾಯಕತ್ವದ ವಿಚಾರವಾಗಿ ಎಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ, ಡಿಕೆ ಶಿವಕುಮಾರ್ ಭೇಟಿಗೆ ರಾಹುಲ್ ಗಾಂಧಿ ಅವರು ಅನುಮತಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಕೇವಲವಾಗಿ ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತ್ರ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಧೃತಿಗೆಡಬೇಡಿ, ನಾವು ನಿಮ್ ಜೊತೆಗಿದ್ದೇವೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಹೇಳಿರುವಂತದ್ದು. ಅದಾದ ನಂತರವಾಗಿ ಸಂಪುಟ ಪುನರ್ರಚನೆ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಏನೇ ಇದ್ರು ಕೂಡ ಕೆಸಿ ವೇಣುಗೋಪಾಲ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಸೋಮವಾರ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಮತ್ತೊಮ್ಮೆ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಅಂತಿಮವಾದ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಧನುಶ್ರೀ.